ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 7 ಕಪ್ ಬರ್ಫಿ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ 2 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಫ್ರೆಶ್ ಆಗಿ ತುರ್ಕೊಂಡಿರೋ ತೆಂಗಿನಕಾಯಿ. ಅದು ಒಂದು 3/4 ಕಪ್ ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೊಂದು 4-5 ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಳ್ತೀನಿ. ಆಮೇಲೆ 2 ಕಪ್ ಸಕ್ಕರೆ, ಒಂದು ಅರ್ಧ ಕಪ್ ಹಾಲು, ಆಮೇಲೆ 1 ಕಪ್ ಕಡಲೆ ಹಿಟ್ಟು, ಬೇಸನ್ನು ನೋಡಿ, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟು ಬರ್ಫಿ ಮಾಡೋಕ್ಕೆ ಬೇಕಾಗಿರೋ ಸಾಮಾನುಗಳು. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೊಂದು 4 ಸ್ಪೂನು ಎಣ್ಣೆ ಸಹಿತ ಹಾಕ್ಕೊಂಡಿದ್ದೀನಿ. ರಿಫೈನ್ಡ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಅದೊಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಬೇಸನ್ ಕಡಲೆ ಹಿಟ್ಟು ಹಾಕ್ಕೊಂಡು ಈಗ ಒಂದು ಸ್ವಲ್ಪ 1-2 ನಿಮಿಷ ಹುರ್ಕೊಳ್ಳೋಣ. ಈಗ ಇದಕ್ಕೆ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತೆಂಗಿನಕಾಯಿನ ಇದೇ ಥರ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಎರಡು ಸಲ ಪಲ್ಸ್ ಮಾಡಿಬಿಡ್ಬೇಕಾದ್ರೂ ಇದನ್ನು ಹಾಕ್ಕೊಳ್ಬೋದು. ಆ ಹಾಲು ಇಟ್ಟಿದ್ವಲ್ಲ, ಅದೇ ಹಾಲು ಹಾಕ್ಬಿಟ್ಟು ಒಂದೆರಡು ಮೂರು ಸಲ ಪಲ್ಸ್ ಮಾಡಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗೇ ಬರುತ್ತೆ, ಬರ್ಫಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ ಸಕ್ಕರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಮಾಡ್ಕೊಳ್ಳಿ. ಬೇಕಾದ್ರೆ ಇನ್ನೊಂದು ಅರ್ಧ ಕಪ್ ಸಕ್ಕರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಹಾಲು ಹಾಕ್ಕೊಂಡೆ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಈಗ ಇದು ನಾನ್ ಸ್ಟಿಕ್ ಪಾತ್ರೆ ಆಗಿರೋದ್ರಿಂದ ನಾನು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆವಾಗವಾಗ ಕೈ ಬಿಡ್ತಾ ಇದ್ದೀನಿ. ಆದರೆ ಬಾಣಲಿ ಏನಾರು ಇಟ್ಟರೆ ಕೈ ಬಿಡ್ದಲೇ ತಿರುಕೋಬೇಕು. ಇದನ್ನು ಕಡಲೆ ಹಿಟ್ಟು ಇರೋದ್ರಿಂದ ಅಡಿಲಿ ಒತ್ಕೊಂಡ್ಬಿಡುತ್ತೆ. ಈ ಕಡಲೆ ಹಿಟ್ಟು ಹಾಕಿದ್ದೀವಲ್ಲ, ಅದ್ರ ಬದಲು ನೀವು ಹೆಸರು ಬೇಳೆನ ಹುರಿದುಬಿಟ್ಟು ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಬೋದು. ಆದರೆ ಇದು 1 ಕಪ್ ಹಾಕಿದ್ದೀವಿ, ಅದನ್ನು ನಾವು ಅರ್ಧ ಕಪ್ ಹಾಕ್ತೀವಿ ಅಷ್ಟೇ. ಅದು ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು. ಏಲಕ್ಕಿ ಹಾಕ್ತಾಯಿದ್ದೀನಿ. ಆಗ್ತಾ ಬಂತು ಇನ್ನೇನು. ತಳ ಬಿಡ್ತಾ ಬರ್ತಾಯಿದ್ದೀನಿ ನೋಡಿ. ಪೂರ್ತಿ ಚೆನ್ನಾಗಿ ಆಗೋ ತನಕನೂ ಇದನ್ನು ಕೈ ಆಡಿಸ್ಕೊತಾ ಇರಬೇಕು. ಇನ್ನೇನು ಸ್ವಲ್ಪ ಏನಾರು ಮಾಡಿದ್ರೆ ಆಮೇಲೆ ಬರ್ಫಿ ಶೇಪಿಗೆ ಬರೋದಿಲ್ಲ. ಅದು ಚೆನ್ನಾಗಿ ತಳ ಬಿಟ್ಕೊಂಡಿದೆ ಅಂತ ಅನ್ನೋವಾಗಲೇ ಅದನ್ನು ತೆಗೆದು ತಟ್ಟೆಗೆ ಸವರ್ಕೊಳ್ಳೋದು. ನೋಡಿ, ಆಗ್ತಾ ಬಂತು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಸ್ವೀಟ್ ಇದು. ಆಯ್ತು, ಇವಾಗ ತಟ್ಟೆಗೆ ಬಗ್ಗಿಸ್ಕೊಂಬಿಡೋಣ. ತುಂಬ ಬಿಸಿ ಇರೋದ್ರಿಂದ ನಾನು ಕಪ್ಪಲ್ಲೇ ಕೂಡ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಅರ್ಧ ಗಂಟೆ ಆರಕ್ಕೆ ಬಿಟ್ಬಿಟ್ಟು ಪೀಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷನಾರ ಆರಕ್ಕೆ ಬಿಡಬೇಕು. ಅರ್ಧ ಗಂಟೆ ಆಗಲಿಲ್ಲ ಅಂದರೆ ಆಮೇಲೆ ಪೀಸ್ ಮಾಡ್ಕೋಬೇಕು. ಆದರೆ ಬೆಚ್ಚಗಿರುವಾಗಲೇ ಪೀಸ್ ಮಾಡ್ಕೋಬೇಕು. ನೋಡಿ, ರೆಡಿ ಆಯಿತು. ಪೀಸ್ ಕೂಡ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.